ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡಿವೋರ್ಸ್ ವಿಚಾರ ಸಾಕಷ್ಟು ಜನಕ್ಕೆ ಶಾಕಿಂಗ್ ನ್ಯೂಸ್ ಆಗಿತ್ತು. ಅದರಲ್ಲೂ ಕೂಡ ಅವರ ಆಪ್ತ ಗೆಳೆಯರಿಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ. ಸೊ ಸದ್ಯಕ್ಕೆ ನಮ್ಮ ಜೊತೆ ಚಂದನ್ ಶೆಟ್ಟಿ ಅವರ ಆಪ್ತ ಗೆಳೆಯ ಮತ್ತು ನಿರ್ಮಾಪಕರಾದಂತಹ ನವರಸನ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋದನ್ನ ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅಂತ. ಸೊ ನಮಸ್ತೆ. ಚಂದನ್ ಶೆಟ್ಟಿ ಅವರು ಮತ್ತೆ ನೀವು ತುಂಬ ಆಪ್ತ ಗೆಳೆಯರು ಮತ್ತೆ ನಿರ್ಮಾಪಕರಾಗಿ ಅವ್ರಿಗೆ ಅವರ ಸಿನಿಮಾಗೆ ಬಂಡವಾಳ ಹೂಡಿದ್ದೀರಾ. ಸೊ ಈ ವಿಚಾರ ಅವರಿಬ್ಬರು ದೂರ ಆಗ್ತಿದ್ರೆ ಡಿವೋರ್ಸ್ ವಿಚಾರ ನಿಮ್ಗೆ ಏನಾದರೂ ಗೊತ್ತಿತ್ತಾ ಮೊದಲಿಗೆ ಅಂತ? ಅಂದರೆ ಇದು ನನ್ನ ಟಿ ವಿಯಲ್ಲಿ ನೋಡೋರ್ಗು ನಮಗೂ ಸಖತ್ ಶಾಕಿಂಗು, ಸರ್ಪ್ರೈಸು. ಯಾಕೆಂದರೆ ಇಲ್ಲಿವರೆಗೂ ನಾನು ನೆನ್ನೆ ಬೆಳಗ್ಗೆನೂ ಮಾತಾಡ್ತಿದ್ದೆ ಚಂದನ್ ಅವ್ರ ಜೊತೆ, ಬಟ್ ಈ ವಿಷಯನ ಯಾವತ್ತೂ ಹಂಚ್ಕೊಂಡಿಲ್ಲ ನಮ್ಮ ಜೊತೆ. ಬಟ್ ಅವರು ಈ ಥರ ಒಂದು ನಿರ್ಧಾರ ತೊಗೊತಾರೆ ಅಂತ ನಮ್ಮ ಜೊತೆಲಿರೋಂಥವ್ರು ಯಾರಿಗೂ ಗೊತ್ತಿಲ್ಲ. ಬಟ್ ಇದೊಂಥರ ಶಾಕಿಂಗ್ ನ್ಯೂಸ್ ಆಗಿದೆ ನಮಗೆಲ್ಲರಿಗೂ. ಯಾಕಂದರೆ ನಮ್ಮ ಸಿನಿಮಾ ಸೂತ್ರಧಾರಿ ಮಾಡೋವಾಗ ನಿವೇದಿತದೆಲ್ಲ ಬಂದು ನೀಟಾಗಿ ಸಿನಿಮಾ ಓಪನಿಂಗ್ ಟೈಮಲ್ಲೆಲ್ಲ ಸಪೋರ್ಟ್ ಮಾಡಿಕೊಂಡು, ಈಗ ಮೊನ್ನೆ ಲಾಸ್ಟ್ ವೀಕು ಒಂದು ಸಿನಿಮಾಗೆ ಹೋಗಿ ಎಲ್ಲ ರೀಲ್ಸ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಚೆನ್ನಾಗೇ ಇದ್ದಾರೆ. ಬಟ್ ಅವ್ರು ಇಬ್ಬರು ಒಳಗಡೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ, ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ನಮಗೆ ಗೊತ್ತಿರೋ ವಿಚಾರ ಇಬ್ಬರು ಚೆನ್ನಾಗೇ ಇದ್ದಾರೆ. ಬಟ್ ಏನೋ ಅವರು ಇಬ್ಬರು ಕೆರಿಯರ್ ವಿಷಯಕ್ಕೇನೋ ಈ ಥರ ನಿರ್ಧಾರ ತಗೊಂಡಿರ್ಬೋದು ಅನ್ನೋದೊಂದು ಮಾಹಿತಿ ಇದೆ. ಚಂದನ್ ಅವರು ಸಾಕಷ್ಟು ವೈಯಕ್ತಿಕ ವಿಚಾರಗಳನ್ನ ಅಥವಾ ಏನೇ ಇದ್ರು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ರು. ಬಟ್ ಈ ವಿಚಾರದಲ್ಲಿ ಏನಾದರೂ ಆಗಿಂದಾಗ ಏನಾದರೂ ವಿಷಯಗಳು ಮಾತಾಡ್ತಾ ಇದ್ರ, ದೂರ ಆಗಬೇಕು ಅನ್ನೋ ವಿಚಾರದ ಬಗ್ಗೆ ಏನಾದರೂ? ಅಲ್ಲ, ಯಾವತ್ತೂ ಅವ್ರು ಅದೆಲ್ಲ ಮಾತಾಡ್ತಿರಲ್ಲ. ಅವ್ರು ಏನು ಅಂದರೆ ನಿವೇದಿತ ಅವರು ಒಂದು ಆರ್ಟಿಸ್ಟ್ ಆಗಿ, ಒಂದು ಲೀಡ್ ಆ್ಯಕ್ಟ್ರೆಸ್ ಆಗಿ ಹೋಗ್ಬೇಕು ಅನ್ನೋದನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ರು ಅಂತ ಆ ವಿಷಯ ಗೊತ್ತಿತ್ತು ಅಷ್ಟೇ ನನಗೆ. ಬಟ್ ಇದು ಅದೇ ವಿಷಯಕ್ಕಾಗಿದೆಯಾ ಇಲ್ಲ ಬೇರೆ ಯಾವುದಾದ್ರೂ ವಿಷಯಕ್ಕೆ ಈ ನಿರ್ಧಾರ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ನಿವೇದಿತನೂ ತುಂಬ ಒಳ್ಳೆಯ ಹುಡುಗಿ, ಯಾಕೆಂದರೆ ನಾವು ತುಂಬ ಹತ್ರದಿಂದ ಇರೋದ್ರಿಂದ ನಮ್ಗೆ ಗೊತ್ತಾಗ್ತದೆ. ಬಟ್ ಆ ಥರ ಈ ಥರ ಬೇರೆ ಇಲ್ಲಿ ಫೇಸ್ಬುಕ್ಕಲ್ಲಿ ಅದರಲ್ಲಿ ಎಲ್ಲದರಲ್ಲೂ ಬರೋ ಥರ ಟ್ರೋಲ್ ಮಾಡೋ ಥರ ಅಂತ ವಿಷಯಗಳು ಯಾವುದೂ ಇಲ್ಲ. ಅದೆಲ್ಲ ಸುಳ್ಳು ಸುದ್ದಿಗಳು. ಬಟ್ ಅವ್ರ ಕೆರಿಯರ್ಗೋಸ್ಕರ ಈ ನಿರ್ಧಾರ ತಗೊಂಡಿರ್ಬೋದು ಅಂತ ಒಂದು ಇದು ನಮ್ಮಲ್ಲಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.